ನನ್ನ ಹೆಸರು ಸಿದ್ದಾರೂಢ ಮಹಾದೇವ ಸಾಂಗ್ಲಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಚೈತ್ರ ಅಂಬರೀಶ್ ಬನ್ನಗೋಡ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸೋಮವಾರ ದಿನಾಂಕ 26/1/2026 ಈ ಹೊತ್ತು ವಿದ್ಯಾಸಾಗರ್ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಮಡಿಹಳ್ಳಿ 2025 ಮತ್ತು 26ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಚಿನ್ನದ ಕಲರವ ಅತಿ ವಿಜೃಂಭಣೆಯಿಂದ ನಡೆಯುತ್ತಾ ಇದೆ. ಇದನ್ನು ನೋಡಲು 2 ಕಣ್ಣುಗಳು ಸಾಲದು. ಹುಕ್ಕೇರಿಯಿಂದ ಮದಿಹಳ್ಳಿಗೆ ಬರುತ್ತಿರುವ ಬಸ್ಸು ಒಂಟೆ ತಿಪ್ಪದಲ್ಲಿ ಸೊಳಗೆ ಡಿಕ್ಕಿ ಹೊಡೆದು ಪಲ್ಟೆಯಾಗಿ 4 ಗಾಲಿಗಳು ಮೇಲೆ ಆಗಿ ಬಸ್ಸು ಬಿದ್ದಿದೆ. ಅದರಲ್ಲಿ ಪ್ರಯಾಣಿಕರು ಅಸ್ತವ್ಯಸ್ತವಾಗಿ ಕೆಲವರು ಸ್ಮಶಾನ ದಾರಿ ಹಿಡಿದಿದ್ದಾರೆ. ಇನ್ನು ಕೆಲವರು ಕೈಕಾಲು ಮುರಿದು ಬಿದ್ದಿದ್ದಾರೆ. ಡ್ರೈವರ್ ಮಾತ್ರ ಪಾರಾಗಿದ್ದಾನೆ. ಡ್ರೈವರ್ ಅನ್ನು ರೈಲ್ವೆ ಸ್ಟೇಷನ್ಗೆ ಫೋನ್ ಮಾಡಿದನು. ಅಲ್ಲಿದ್ದವರು ಗಾಲಿ ಇಲ್ಲದ ಜೀಪನ್ನು ತೆಗೆದುಕೊಂಡು ಬಂದರು. ಅಷ್ಟರಲ್ಲಿ ಕೆಲವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಜೀವ ಹೋದವರನ್ನು ಸ್ಟೇಷನ್ನಿಗೆ, ಜೀವ ಇದ್ದವರನ್ನು ಸ್ಮಶಾನಕ್ಕೆ ಕಳಿಸಲಾಯಿತು. ಭೂಕಂಪ ಆಗುವ ಶಬ್ದ ಕೇಳಿ ಮನೆಯನ್ನೆಲ್ಲ ನಡುಗದೆ ತೆವೆಯಲ್ಲಿದ್ದ ರೊಟ್ಟಿ ಎದ್ದು ಎದ್ದು ಬೀಳುತ್ತಾ ಇತ್ತು. ಮತ್ತೊಂದು ವಿಚಿತ್ರವೆಂದರೆ ಆನೆಯು ಮರದ ಮೇಲೆ ಡ್ಯಾನ್ಸ್ ಮಾಡುತ್ತಾ ಇತ್ತು. ಇರುವೆಗಳು ಅದನ್ನು ನೋಡಿ ಆನಂದ ಪಟ್ಟವು. ಆಕಾಶದಲ್ಲಿ ಹಾರಾಡುವ ಪಕ್ಷಿ ಆನೆಯ ಡ್ಯಾನ್ಸ್ ನೋಡಿ ಆನಂದ ಪಟ್ಟವು. ಕಾಲು ಇಲ್ಲದ ಹುಡುಗಿ 100 ಮೀಟರ್ ಓಟ ಓಡಿ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಅವಳಿಗೆ ಬಂಗಾರದ ಪದಕ ಕೊಟ್ಟು ಗೌರವಿಸಲಾಯಿತು. ಬಾಯಿ ಇಲ್ಲದವನು ಮಧುರವಾಗಿ ಹಾಡಿ ಜನರನ್ನು ಆನಂದಿಸಿದನು. ಜನರು ಚಪ್ಪಾಳೆ ತಟ್ಟಿ ಹಾರೈಸಿದರು. ಆದರೆ ಹಾಡನ್ನು ಕೇಳಿದವರು ಎಲ್ಲರೂ ಕಿವುಡರು ಆಗಿದ್ದರು. ವಿಮಾನ ನಿಲ್ದಾಣ ಉದ್ಘಾಟನೆಗೆ ನಾಗರಿಕ ವಿಮಾನ ಖಾತೆಯ ಮಂತ್ರಿ ಗುಂಡಾ ಕಾಣರು ಬರುವವರು. ಅವರು ಹೆಲಿಕಾಪ್ಟರ್ನಿಂದ ಜಿಗಿದು ವಿಮಾನ ನಿಲ್ದಾಣ ಉದ್ಘಾಟನೆ ಮಾಡಿದರು. ಈ ಘಟನೆ ಒಂಟಮೂರಿ ಗುಡ್ಡದಲ್ಲಿ ನಡೆದಿದೆ. ಇದನ್ನು ಅಲ್ಲಿಯ ಜನರು ಹೇಳಿದ್ದಾರೆ. ಕಪ್ಪಲಗುದ್ದಿಯ ಗ್ರಾಮದಲ್ಲಿ ವಿಶ್ವ ಸುಂದರಿಯ ಸ್ಪರ್ಧೆ ನಡೆದಿತ್ತು. ಜಗತ್ತಿನ ಎಲ್ಲ ಬುದ್ಧಿವಂತರು ಸೇರಿದ್ದರು. ಆದರೆ ನಿರ್ಣಾಯಕರು ಅವರಲ್ಲಿ ಅತ್ಯಂತ ಕಪ್ಪು ಇದ್ದ ಹುಡುಗಿಯನ್ನು ವಿಶ್ವ ಸುಂದರಿ ಎಂದು ಆಯ್ಕೆ ಮಾಡಿದ್ದರು. ಅವಳಿಗೆ ಈ ವರ್ಷದ ವಿಶ್ವ ಸುಂದರಿ ಪಟ್ಟ ಕೊಟ್ಟಿದ್ದರು. ಹುಕ್ಕೇರಿಯಲ್ಲಿ ಬುಲೆಟ್ ಬಸವ ಎಂಬ ಹುಡುಗನ ಕಾಟ ಹೆಚ್ಚಾಗಿದೆ. ಅವನು ಸೈಕಲ್ ಅಂಗಡಿಯಿಂದ 4 ಸೈಕಲ್ ಟ್ಯೂಬ್ ತುಡುಗು ಮಾಡಿದ್ದಾನೆ. ಇದಲ್ಲದೆ ಲೂನಾ ಲಕ್ಷಣ ಅಂಗಡಿಯಿಂದ 5 ಚಾಕ್ಲೇಟ್ ತುಡುಗು ಮಾಡಿದ್ದಾನೆ. ಅವನನ್ನು ಹಿಡಿಯಲು ಡಿಎಸ್ಪಿ ಪಾಪಣ್ಣ ಬಿಡಿ ಯಮನ್ಯ ಎಂಬ ಸಿಐಡಿಯನ್ನು ಬಿಟ್ಟಿದ್ದಾರೆ. ಇದಲ್ಲದೆ ಬಸ್ಯ ಸುಳಿವು ಕೊಟ್ಟವರಿಗೆ 1 ಸ್ಟಾರ್ ಪ್ಯಾಕೆಟ್ ಬಹುಮಾನ ಕೊಡುವುದಾಗಿ ಘೋಷಿಸಿದ್ದಾರೆ. ಕೆಂಚಪ್ಪ ಲಂಚಪ್ಪ ತಿಂದನವರ್ ಎಂಬ ಹುಚ್ಚಾಸ್ಪತ್ರೆಯ ಮ್ಯಾನೇಜರ್ ಲಂಚ ಪಡೆಯುವಾಗ ಅವನನ್ನು ಲೋಕಾಯುಕ್ತರಾದ ಶ್ರೀ ಬೋಳಪ್ಪ ಟಕಯಪ್ಪ ಮರಪ್ಗೋಳ್ ಹಿಡಿದು ಅವನನ್ನು ರೀಲ್ ದಾರ ಕಟ್ಟಿ ಕೈಯಲ್ಲಿ ಪೊಲೀಸರು ಕರೆದುಕೊಂಡು ಹೋಗಿದ್ದರು. ಈ ಸುದ್ದಿ ತಿಳಿದ ಅವರ ಹೆಂಡತಿ ಚೆನ್ನಿ ಕಡಲೆ ಗಿಡಕ್ಕೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಗುಬ್ಬಿಯೊಂದು ಅವಳ ಶವವನ್ನು ಬಾಯಲ್ಲಿ ಕಚ್ಚಿಕೊಂಡು ಆಕಾಶದಲ್ಲಿ ಹಾರಾಡುತ್ತಿದ್ದು ಗುಬ್ಬಿಯನ್ನು ಕೆಳಗಿಳಿಸಲು ಶತಗತ ಪ್ರಯತ್ನ ಮಾಡಿಸಲಾಯಿತು. ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಕಳ್ಳ ಸಾಗಾಣಿಕೆ ಹೆಚ್ಚಾಗಿದೆ ಎಂಬ ವದಂತಿ ಮೇರೆಗೆ ಅಲ್ಲಿಯ ಪೊಲೀಸರು ಮೊನ್ನೆ ಮೈಕಲ್ ಎಂಬ ಕಳ್ಳ ಸಾಗಾಣಿಕೆದಾರರನ್ನು ಹಿಡಿದು ಅವನಿಂದ 10 ಖಾಲಿ ಬಾಟಲ್ಗಳು, 6 ಗೋಲಿ ಗುಂಡುಗಳು ಮತ್ತು 20 ನೆಗಡಿ ಗುಳಿಗೆಗಳನ್ನು ವಶಪಡಿಸಿಕೊಳ್ಳಲಾಯಿತು. ಈ ವಸ್ತುಗಳನ್ನು ಕಳ್ಳತನ ಅಂಡರ್ವೇರ್ ಒಳಗೆ ಮುಚ್ಚಿ ಇಟ್ಟುಕೊಂಡಿದ್ದನು. ಈಗ ತಾನೇ ಬಂದ ಸುದ್ದಿ. ಈ ಕಾರ್ಯಕ್ರಮಕ್ಕೆ ಮೋನಿರಾಳನ್ನು ಕರೆತರುವ ಸಲುವಾಗಿ ಟಾಂಗಾ ಗಾಡಿಯನ್ನು ಕಳಿಸಲಾಗಿತ್ತು. ಟಾಂಗಾ
ಆಗದಿದ್ದ ಅವಳು ಬಿದ್ದು ನಡ ಮುರಿದುಕೊಂಡಿದ್ದಾಳೆ ಎಂದು ಸೊಳ್ಳೆಯೊಂದು ತನ್ನ ಗಾಯನದ ಮೂಲಕ ಬಂದು ತಿಳಿಸಿದೆ. ಬೈಲಹೊಂಗಲ್ ಮತ್ತು ರಾಯಬಾಗ್ ಟಗರಿನ ಕಾದಾಟ ಪಂದ್ಯದಲ್ಲಿ ರಾಯಬಾಗ್ ಟಗರು ಪ್ರಶಸ್ತಿ ಪಡೆದುಕೊಂಡಿದೆ. ಅದರ ಮಾಲೀಕನಿಗೆ ಸಂತೋಷ ಹೆಚ್ಚಾಗಿ ಚಕ್ರ ಬಂದು ಬಿದ್ದಿದ್ದಾನೆ. ಇನ್ನೂ ಎದ್ದಿಲ್ಲ. ಅವನ ಮೂಗಿನ ಒಳಗೆ ಒಣ ಮೆಣಸಿನಕಾಯಿ ಪುಡಿ ಹಾಕಲಾಗಿದೆ. ನಾಳೆ ಸಂಜೆಯವರೆಗೆ ಎಚ್ಚರಗೊಳ್ಳುವ ನಿರೀಕ್ಷೆ ಇದೆ ಎಂದು ಡಾಕ್ಟರರು ಭರವಸೆ ನೀಡಿದ್ದಾರೆ. ಒಬ್ಬ ಕ್ರಿಕೆಟ್ ಆಟಗಾರನು ಒಂದು ಓವರ್ನಲ್ಲಿ 6 ನೋಬಾಲ್ ಒಗೆದು ವಿಶ್ವ ದಾಖಲೆ ಮಾಡಿದ್ದಾನೆ. ಅವನಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಎಂದು 2 ಬಾಲ್ ಕೊಡಲಾಗಿದೆ. ಹವಾಮಾನ ವರದಿ ಪ್ರಕಾರ ಮದಿಹಾಳಿ ಸುತ್ತಮುತ್ತ ತುಂತುರು ಮಳೆಯಾಗುವ ಸಂಭವವಿದೆ. ಅಲ್ಲಲ್ಲಿ ಚಾಕ್ಲೇಟ್ ಮತ್ತು ಕುರುಕುರಿಗಳು ಬೀಳುವ ಸಂಭವವಿದೆ. ಆದ ಕಾರಣ ತಮ್ಮ ಮಕ್ಕಳನ್ನು ಮನೆಯಿಂದ ಹೊರಗೆ ಆಡಲು ಬಿಡಬೇಕೆಂದು ವೀಕ್ಷಕರಿಗೆ ಕರೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಇತ್ತೀಚೆಗೆ ಅಗ್ನಿ ದುರಂತ ಹೆಚ್ಚಾಗಿದ್ದು ಇದು ಸೂರ್ಯನ ಶಾಖದಿಂದ ಆಗಿರಬಹುದು ಎಂದು ಬಲ್ಲ ಮೂಲಗಳು ತಿಳಿಸಿವೆ. ಹಾಗಾಗಿ ಸೂರ್ಯನಿಗೆ ಕಾಲರ್ ಅಳವಡಿಸಲು ಸರ್ಕಾರ ಚಿಂತಿಸುತ್ತಿದೆ. ಹಲ್ಲಿನ ನೋವಿನ ಸಲುವಾಗಿ ಕರೆಪ್ಪ ಪಶು ವೈದ್ಯರಲ್ಲಿ ಹೋಗಿದ್ದನು. ಆ ಡಾಕ್ಟರ್ ಸಾಹೇಬರು ಪಕ್ಕಡದಿಂದ ಹಲ್ಲನ್ನು ಕೀಳುವಾಗ ಎಲ್ಲ ಹಲ್ಲುಗಳು ಉದುರಿ ಬಿದ್ದವು. ಡಾಕ್ಟರ್ ಗಾಬರಿಗೊಂಡು ಆನೆಯ ಕೋರೆ ಹಲ್ಲನ್ನು ಅವನಿಗೆ ಕೂಡ್ರಿಸಿ ದಾಖಲೆ ಮಾಡಿದರು. ಇದು ಜಗತ್ತಿನಲ್ಲಿ ಪ್ರಸಿದ್ಧವಾಗಿ ಡಾಕ್ಟರಿಗೆ ಡಾಕ್ಟರೇಟ್ ಪದವಿ ಕೊಟ್ಟು ಸನ್ಮಾನಿಸಲಾಯಿತು. ಎರಡು ಕಣ್ಣುಗಳಿಲ್ಲದ ವ್ಯಕ್ತಿಯೊಬ್ಬರು ಇಡೀ ಜಗತ್ತನ್ನು ಸುತ್ತಿ ಸುಂದರವಾದ ಪರಿಸರವನ್ನು ನೋಡಿ ಆನಂದ ಪಟ್ಟರು. ಎಲ್ಲಾ ಕಡೆಗೆ ವೈರಲ್ ಆಗಿ ಜನರನ್ನು ವಿಚಾರಕ್ಕೆ ಒಳಪಡಿಸಿದರು. ನೆನ್ನೆ ಹೆಣ್ಣು ಮಕ್ಕಳು ಹಳ್ಳಕ್ಕೆ ಬಟ್ಟೆ ಒಗೆಯಲು ಹೋದಾಗ ಕಲ್ಲಿನ ಸಲುವಾಗಿ ಬಡೆದಾಡಿ ಜಗಳ ಮಾಡಿಕೊಂಡಿದ್ದರು. ಆಗ ಪೊಲೀಸರು ಬಂದು ಕಲ್ಲನ್ನು ಹಾಗೂ ಆ ಹೆಣ್ಣು ಮಕ್ಕಳನ್ನು ವಶಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಜಮೀನಿನ ಮೇಲೆ ಹೆಣ್ಣು ಮಕ್ಕಳನ್ನು ಬಿಟ್ಟು ಕಲ್ಲನ್ನು ಜೈಲಿನಲ್ಲಿ ಇಟ್ಟಿದ್ದಾರೆ. ಲಾಡು ನಮಗೆ ಸಿಗಲಿಲ್ಲ ಎಂದು ಗಂಡಿನ ಕಡೆಯವರು ಮದುವೆ ಮುರಿದುಕೊಂಡು ಹೋಗಿದ್ದಾರೆ. ಎರಡು ಕಣ್ಣುಗಳಿಲ್ಲದೆ ವ್ಯಕ್ತಿಯೊಬ್ಬರು ಇಡೀ ಜಗತ್ತನ್ನು ಸುತ್ತಿ ಸುಂದರವಾದ ಪರಿಸರವನ್ನು ನೋಡಿ ಆನಂದ ಪಟ್ಟರು. ಎಲ್ಲ ಕಡೆಗೆ ವೈರಲ್ ಆಗಿ ಆ ಜನರನ್ನು ವಿಚಾರಕ್ಕೆ ಒಳಪಡಿಸಿದರು. ಇಷ್ಟು ಹೇಳಿ ಈ ವಿಚಿತ್ರ ವಾರ್ತೆಗಳನ್ನು ಮುಗಿಸುತ್ತಿದ್ದೇವೆ. ಜೈ ಹಿಂದ್.